ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ದೇವಸ್ಥಾನದ ಊಟದಲ್ಲಿ ಬಡಿಸೋ ಅಂಥ ಪಾಯಸ, ಆಹಾ ಏನು ರುಚಿ ಅಂತೀರಾ. ಆ ಪ್ರಸಾದದ ಪಾಯಸದ ರುಚಿ ಇನ್ನೂ ಬಾಯಲ್ಲಿ ಹಾಗೇ ಇದೆ. ಆ ಥರದ ಪಾಯಸ ಮಾಡಿ ನಿಮಗೆ ತರಿಸ್ಕೊಡ್ತೀನಿ. ದೇವಸ್ಥಾನದ ಪ್ರಸಾದ ಅಕ್ಕಿ ಕಡಲೆಬೇಳೆ ಪಾಯಸದ ಸೀಕ್ರೆಟ್ ಇಲ್ಲಿದೆ. ಘಮಘಮಿಸುವ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡೋದು ಹೇಗೆ ಅಂತ ನಮ್ಮ ವಿಡಿಯೋದಲ್ಲಿ ಇವತ್ತು ತಿಳ್ಕೊಳ್ಳೋಣ. ಬನ್ನಿ, ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ಈ ಬಟ್ಲ ಅಕ್ಕಿಗೆ ನಾವಿಲ್ಲಿ ಅದೇ ಬಟ್ಲಿನಲ್ಲಿ 1/4 ಬಟ್ಲಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಅರ್ಧ ಬಟ್ಲು ಅಕ್ಕಿ ತೊಗೊಂಡ್ರೆ 1/4 ಬಟ್ಲಷ್ಟು ಕಡಲೆಬೇಳೆನ ತೊಗೋಬೇಕು. ಎರಡನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಈಗ ನಾನು ಅದನ್ನು ಒಂದು 10 ನಿಮಿಷ ನೀರು ಹಾಕಿ ನೆನೆಸೋದಕ್ಕೆ ಇಡ್ತೀನಿ. ಒಂದು 10 ನಿಮಿಷ ಚೆನ್ನಾಗಿ ನೆಂದರೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ. ಈಗ ನೆಂದಿರೋ ಅಂಥ ಕಡಲೆಬೇಳೆ ಅಕ್ಕಿನ ನಾನಿಲ್ಲಿ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಒಂದು 4ರಿಂದ 5 ಲವಂಗ, ನೋಡಿ ಇದು ಒಂದು ಸೀಕ್ರೆಟು. ಪಾಯಸ ದೇವಸ್ಥಾನ ರುಚಿನಲ್ಲಿ ಬರಬೇಕು ಅಂದರೆ ಲವಂಗ ಕಂಪಲ್ಸರಿ ಹಾಕಲೇಬೇಕು. ಲವಂಗದ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಈ ತುಪ್ಪದಲ್ಲಿ ಸ್ವಲ್ಪ ಒಂದು ನಿಮಿಷ, ಒಂದು 30 ಸೆಕೆಂಡ್ಸ್ ಅಷ್ಟು ಲವಂಗನ ಹುರ್ಕೊಂಡು ಆಮೇಲೆ ನೆಂದಿರೋ ಅಂಥ ಅಕ್ಕಿ ಕಡಲೆಬೇಳೆನ ನಾನು ಇದ್ರಲ್ಲಿ ಹಾಕಿ ಒಂದು 3 ನಿಮಿಷ ಚೆನ್ನಾಗಿ ಹುರ್ಕೊಳ್ತೀನಿ. ಇದಿಷ್ಟು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನಾನು ಇದನ್ನು ಕುಕ್ಕರ್ನಲ್ಲೇ ಮಾಡ್ತಾಯಿದ್ದೀನಿ, ಏಕೆಂದರೆ ನಾನು ಇದರಲ್ಲೇ ಕುಕ್ಕರ್ನಲ್ಲೇ ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 3 ನಿಮಿಷ ಚೆನ್ನಾಗಿ ಹುರಿದ್ಮೇಲೆ ಇದಕ್ಕೆ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ಯಾವ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಬೌಲಲ್ಲಿ ನೀರನ್ನು 3 ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ. ಎಲ್ಲ ನೀರೆಲ್ಲ ಹಾಕಿ ಚೆನ್ನಾಗಿ ಒಂದು ಸತಿ ಕೈ ಆಡಿಬಿಟ್ಟು ನಾವು ಲಿಡ್ಡನ್ನು ಮುಚ್ಚಿ ಒಂದು 3 ವಿಷಲು ಕೂಗಿಸ್ಕೋಬೇಕು. ನೋಡಿ, ತುಪ್ಪದಲ್ಲಿ ಹುರಿದಿರೋಂಥ ಲವಂಗ ಇದ್ರಲ್ಲಿ ಹಾಕಿದ್ದೀನಿ. ಆ ಫ್ಲೇವರು ತುಂಬ ಅಕ್ಕಿ ಮತ್ತು ಕಡಲೆಬೇಳೆಗೆ ಬರುತ್ತೆ. ಅರೋಮ ತುಂಬ ಚೆನ್ನಾಗಿರುತ್ತೆ. ಒಂದು 3 ವಿಷಲು ನಾವು ಕುಕ್ಕರ್ನ ಕೂಗಿಸ್ಕೊಂಡು ಈಗ ಕುಕ್ಕರ್ನಲ್ಲಿರೋದು ಅಕ್ಕಿ ಮತ್ತು ಬೇಳೆ ಸ್ವಲ್ಪ ತಣ್ಣಗಾಗೋಷ್ಟೊಳಗೆ ನಾವಿಲ್ಲಿ ರುಬ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಸಣ್ಣದಾಗಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಲೈಟಾಗಿ ಹುರ್ಕೋಬೇಕಿತ್ತು. ಹುರ್ಕೊಳ್ಳೋದ್ರಿಂದ ನಾವು ರುಬ್ಬುವಾಗ ಚೆನ್ನಾಗಿ ಸವಿಯುತ್ತೆ ಅಂತ ಅಂದ್ಬಿಟ್ಟು ಗಸಗಸೆನ ಚೆನ್ನಾಗಿ ಹುರ್ಕೊಂಡು ನಾವು ಸಣ್ಣ ಜಾರ ಮಿಕ್ಸಿನಲ್ಲಿ ಹಾಕ್ಕೊಂಡು ನಾನು ಅದರ ಜೊತೆಗೆ ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು 1 ಹಿಡಿಯಷ್ಟು ಆದರೆ ಸಾಕು. ನಾನು ಮಾಡ್ತಾರ ಅಳತೆಗೆ 1 ಹಿಡಿಯಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿನ ಇದರೊಳಗೆ ಹಾಕೋಬೋದು, ಇಲ್ಲ ಏಲಕ್ಕಿ ಪುಡಿನಾರ ಹಾಕೋಬೋದು. ಇಷ್ಟನ್ನು ಒಂದು ಸ್ವಲ್ಪ 4ರಿಂದ 5 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ನಾನು ರುಬ್ಕೊಳ್ತೀನಿ. ನುಣ್ಣಕ್ಕೆ ರುಬ್ಕೋಬೇಕು. ಆಮೇಲೆ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಏನಾದರೂ ಇದ್ದರೆ ಅಂತ ಅಂದ್ಬಿಟ್ಟು ಬರೀ ಕರಗಿಸ್ಕೊಳ್ಳೋದಷ್ಟೇ, ಪಾಕ ಏನು ತೆಗಿಯೋದು ಬೇಡ. ಬೆಲ್ಲನ ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಲ್ಲ ಅದೇ ಬಟ್ಲಲ್ಲಿ ಬೆಲ್ಲ ಪುಡಿ ಹಾಕ್ಕೊಂಡು ಈಗ ನಾನು ಅದನ್ನು ಒಂದು ಪಾತ್ರೆಲಿ ಹಾಕ್ಕೊಂಡು ಚೆನ್ನಾಗಿ ಕರಗಿಸೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾವು ಕುಕ್ಕರ್ನ ತೆಗೆದು ನೋಡಿದ್ರೆ ಅಕ್ಕಿ ಮತ್ತು ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೀರಿನ ಅಳತೆ ಕರೆಕ್ಟಾಗಿದ್ದರೆ ಎರಡು ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿ ಚೆನ್ನಾಗಿ ಬೆಂದಿದ್ರೆ ಪಾಯಸ ತುಂಬ ರುಚಿಯಾಗುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಒಂದು 2 ನಿಮಿಷ ಹಿಂಗೆ ಕೈ ಆಡಿಸಿದ್ರೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಕಡಲೆಬೇಳೆ ಹಾಗೆ ಉಳ್ಕೊಂಡಿರುತ್ತೆ. ಲವಂಗದ ಫ್ಲೇವರು ತುಂಬ ಚೆನ್ನಾಗಿ ಅಕ್ಕಿ ಮತ್ತು ಕಡಲೆಬೇಳೆ ಜೊತೆಗೆ ಹೊಂದ್ಕೊಂಡಿರುತ್ತೆ. ಈಗ ನಾವು ಇದನ್ನು ಬೆಂದಿರೋಂಥ ಅಕ್ಕಿ ಕಡಲೆಬೇಳೆನ ನಾವು ಪಾಯಸ ಮಾಡೋ ಪಾತ್ರೆಗೆ ಎಲ್ಲದನ್ನು ಬಗ್ಗಿಸ್ಕೋಬೇಕು. ಅಂದರೆ ಇದೆಲ್ಲ ಹಾಕ್ಕೊಂಡು ಈಗ ನಾನು ಅದಕ್ಕೆ ಕರಗಿರೋ ಅಂಥ ಬೆಲ್ಲನ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಪಾಕ ಏನು ಮಾಡೋದು ಬೇಡ, ಜಸ್ಟ್ ಕರಗಿಸ್ಕೊಂಡ್ರೆ ಆಯಿತು. ಈಗ ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕಸ ಏನಾದರೂ ಇತ್ತು ಅಂದರೆ ಅದನ್ನು ನೀಟಾಗಿ ಬಂದುಬಿಡುತ್ತೆ. ಸೊ ಈಗ ಬೆಲ್ಲದ ಪಾಕನ ಅಂದರೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಮತ್ತು ಕಡಲೆಬೇಳೆ ಬೆಂದಿರೋದಕ್ಕೆ ನಾನು ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ತಾ ಇದ್ದೀನಿ. ನಾನಿನ್ನು ಸ್ಟವ್ ಮೇಲೆ ಇಟ್ಟಿಲ್ಲ, ಇದು ಸಪ್ರೇಟಾಗಿ ಇಟ್ಟು ಚೆನ್ನಾಗಿ ಕೈ ಆಡಿಕೊಂಡು ಈಗ ನಾನು ರುಬ್ಬಿರೋವಂಥ ಕಾಯಿ, ಗಸಗಸೆ, ಏಲಕ್ಕಿನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆ ನಾನು ಇನ್ನೂ ಸ್ಟವ್ ಮೇಲೆ ಇಟ್ಟಿಲ್ಲ ಅಂತಂದರೆ ಗಸಗಸೆನ ತುಂಬ ಬಿಸಿ ಇರುವಾಗ ಸೇರಿಸ್ಕೊಂಡ್ರೆ ಬೆಲ್ಲದ ಜೊತೆ ಸೇರಿಸುವಾಗ ಗಸಗಸೆ ಒಡೆಯೋ ಚಾನ್ಸ್ ಇರುತ್ತೆ. ಅಂದರೆ ಅದರ ಹಾಲು ಮತ್ತು ಕಾಯಿ ಹಾಲು ಎರಡೂ ಒಡೆದು ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಊರಿನಲ್ಲಿ ಹಿಡ್ದಲೇ ಸ್ವಲ್ಪ ಮೀಡಿಯಮ್ ಟೆಂಪ್ರೇಚರಲ್ಲಿ ಇದ್ದಾಗ ಇಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಚೆನ್ನಾಗಿ ಕೈ ಆಡಿದ್ಮೇಲೆ ನಾವು ಸ್ಟವ್ ಮೇಲೆ ಹಾಕಿ ನಾವು ಕುದಿಸ್ಕೊಳ್ಳೋಂಥದ್ದು. ಅದಕ್ಕೆ ಮುಂಚೆ ನಾನು ಇಲ್ಲಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ದೇವಸ್ಥಾನದ ಪಾಯಸ ರುಚಿ ಬರೋದಕ್ಕೆ ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಪಚ್ಚಕರ್ಪೂರ. ಪಚ್ಚಕರ್ಪೂರ ಹಾಕೋದ್ರಿಂದ ಒಳ್ಳೆ ಪರಿಮಳನೂ ಬರುತ್ತೆ ಮತ್ತು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಪಾಯಸಕ್ಕೆ. ಇದ್ದರೆ ಹಾಕ್ಕೊಳ್ಳಿ ಖಂಡಿತವಾಗ್ಲೂ ಅದನ್ನು. ಈಗ ನಾನು ಈ ಪಾಯಸನ ಕಾಯೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಸಣ್ಣ ಬಾಣಲಿನಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ತೀನಿ. ಡ್ರೈ ಫ್ರೂಟ್ಸ್ ಅಂದರೆ ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ.
ನಿಮಗೆ ಎಷ್ಟು ಇಷ್ಟನೋ ಅಷ್ಟನ್ನು ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಗೋಡಂಬಿ ಮತ್ತು ಗೋಡಂಬಿ ಹುರ್ಕೊಂಡಾದಮೇಲೆ ಸ್ವಲ್ಪ ಲೈಟಾಗಿ ಕೆಂಪಗಾದಮೇಲೆ ದ್ರಾಕ್ಷಿನ ಹಾಕ್ಕೊಳ್ತೀನಿ. ಅದನ್ನು ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ದ್ರಾಕ್ಷಿ ಈ ಥರ ಊದ್ಕೊಂಡು ಬರುತ್ತೆ ನೋಡಿ, ಅಲ್ಲಿವರೆಗೂ ನಾವು ಹುರ್ಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು. ಈ ದ್ರಾಕ್ಷಿ ಗೋಡಂಬಿ ಹಾಕೋದ್ರಿಂದ ಪಾಯಸ ಇನ್ನೂ ಹೆಚ್ಚು ರುಚಿಯಾಗುತ್ತೆ ನೋಡಿ. ಈಗ ಪಾಯಸನ ಕುದೀತಾ ಇದೆ, ಕುದಿಯೋ ಹಂತದಲ್ಲಿ ನಾವು ದ್ರಾಕ್ಷಿ ಗೋಡಂಬಿನ ಸೇರಿಸ್ತೀವಿ. ಈಗ ನಮ್ಮ ಪಾಯಸ ರೆಡಿಯಾಗಿದೆ. ಚೆನ್ನಾಗಿ ಇನ್ನೊಂದೆರಡು ನಿಮಿಷ ಕುದಿಸ್ಬಿಟ್ರೆ ಪಾಯಸ ರೆಡಿಯಾಗಿದೆ. ಒಳ್ಳೆ ತುಪ್ಪದ ಘಮ ಪರಿಮಳ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಲವಂಗ ಮತ್ತು ಏಲಕ್ಕಿ ಪುಡಿನೂ ಕೂಡ ಸೇರಿಸಿದ್ದೀವಿ. ಆಮೇಲೆ ಇನ್ನೊಂದು ಪಚ್ಚದ ಕರ್ಪೂರ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಪಾಯಸ. ನಿಜವಾಗ್ಲೂ ಬಿಸಿ ಬಿಸಿಯಾಗಿರುವಂಥ ಪಾಯಸ ಇದು. ಅಕ್ಕಿ ಕಡಲೆಬೇಳೆ ಪಾಯಸ, ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಪಕ್ಕ ದೇವಸ್ಥಾನದ ಶೈಲಿಯ ಪ್ರಸಾದ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಚೆನ್ನಾಗಿದೆ ಮತ್ತು ಈಸಿಯಾಗಿ ಮಾಡ್ಕೋಬೋದು. ಇದರಲ್ಲಿ ಏನು ಅಂತಂದರೆ ಅಕ್ಕಿ ಕಡಲೆಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು, ಹುರ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಆಮೇಲೆ ನೀವು ಏಲಕ್ಕಿ ಲವಂಗ ಎಲ್ಲ ಸೇರಿಸ್ಕೋಬೇಕು. ಇದಿಷ್ಟು ಮಾಡಿದ್ರೆ ಪಾಯಸ ರೆಡಿ ಆಗುತ್ತೆ. ನೀವು ಈ ರೆಸಿಪಿನ ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.